ಭಾಗ್ಯ ಭಾಗ್ಯ ಬರಮಿಲ್ಲಿ ಹೋಗುವಂತೆ. ಏನತ್ತೆ ಕರ್ದಂಗಾತು? ಯಾಕೆ ಎಲ್ಲಿಗೆ ಹೋಗ್ತಿದ್ದೀಯ? ಏನಿಲ್ಲ ಕಣಮ್ಮ, ಕೂಕೊಂಡು ಇನ್ನೇನು ಮಾಡೋಣ ಅಂತಂದು ಹೇಳಿ ಆಗ ಇವರು ರಂಗೇಗೌಡರು ಮನೆ ತಾಗಿ ಅವರು ಈರುಳ್ಳಿ ಕೊಯ್ತಾರೆ. ಹೋಗ್ತೀನಿ ಒಂದು ದಿವಸ, ಈರುಳ್ಳಿ ಸಿಗ್ತವೆ ಅದಕ್ಕೆ ಹೋಗ್ತೀನಿ ಕೊಯ್ಯೋಕ್ಕೆ. ನೀನು ಮನೆ ತಾಗಿ ಒಂಚೂರ ಕೈಲಾಗಿದ್ದ ಬದುಕು ಮಾಡ್ಕೊಂಡು ಇಟ್ನೆಲ್ಲ ಪಲ ಒರೆಸ್ಕೊಂಡು ಉಂಡು ಮನೆ ತಾಗಿ ಇರು. ಯಾರನ್ನೂ ಒಳಕ್ಕೆ ಬಿಟ್ಕೊಂಬಕ್ಕೋಬೇಡ, ಯಾರು ತಗೋ ಮಾತಾಡ್ಕೋಬೇಡ. ಸುಮ್ಮನೆ ಇಲ್ಲಿ ಗಾಳಿ ಗಂಟ್ಲರು ನನಗೊಂದು ಹೇಳ್ತಾರೆ ನಿನ್ಗೊಂದು ಹೇಳ್ತಾರೆ, ಅವ್ರ ಮಾತೆಲ್ಲ ಕೇಳೋಕ್ಕೋಬೇಡ. ಉಂಡ್ಕೊಂಡು ಯಾತನ ಕೈಲಾಗಿದ್ದು ಒಂದು ಬದುಕು ಮಾಡ್ಕೊಂಡು ಮಂತೆಗಿರಮ್ಮ. ಇವ್ರನ್ನೂ ಯಾರನ್ನೂ ಒಳಕ್ಕೆ ಬಿಡಿಸ್ಕೊಂಬಕ್ಕೋಬೇಡ. ಸರಿ ಅತ್ತೆ ಆಯ್ತು, ಹೋಗಿ ಬಾ. ಆಮೇಲೆ ನೀನು ಹೊಸ್ದಾಗಿ ಬಂದಿದೆಯಾ, ಯಾರನ್ನ ಯಾತನ ಕೇಳಿರೆ ನಮ್ಮ ಅತ್ತಿಲ್ಲ ಅಂತಂದನ್ನು ಸುಮ್ಮನೆ ಏನು ಕೊಡೋಕೆ ಹೋಗ್ಬೇಡ. ನಾನು ಬಂದಾಗ ನೋಡ್ಕೊಂತೀನಿ, ಸುಮ್ಮನೆ ಯಾರನ್ನೂ ಅಂಟಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಆಯ್ತು ಹೇಳತ್ತೆ. ಆಗಳೇ ಬಾಗಿಲು ತೆಗ್ದೇ ಐತೆ, ಯಾರು ಕಾಣಲ್ಲ. ಅಜ್ಜಿ ಎತ್ಲ ಹೋಗಿ ಅವಳೆಲ್ಲ ಅಕ್ಕಜ್ಜಿ ಕಾಣಲ್ಲ. ಸೊಸೆ ಆದರೂ ಇರ್ಬೇಕಾಯ್ತು, ನೆನೆ ಮನೆ ಬಂದಿರೋದು. ಬಾಗಿಲು ತೆಗ್ದಂಗೆ ಐತೆ. ಅಮ್ಮಣ್ಣಿ ಅಮ್ಮಣ್ಣಿ ಭಾಗ್ಯಮ್ಮ. ಯಾರು ನೀವು? ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅತ್ತೆ ಇಲ್ಲ. ನಿಮ್ಮ ಅತ್ತಿಲ್ಲ ಅಂತಲೇ ಅಮ್ಮ ನಾನು ಬಂದಿದ್ದು. ನಿಮ್ಮ ಅತ್ತೆ ಎಲ್ಲ ಟವಲ್ ಇಟ್ಕೊಂಡು ಎತ್ಲಾಗ ಓದ್ಲು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದೇಳಿ ಬಂದು ನಿಮ್ಮ ಅತ್ತಿದ್ರೆ ಎಲ್ಲಿ ಬಿಡ್ತಾಳೆ ಮಾತಾಡೋಕ್ಕೆ, ಒಳಕ್ಕೆ ಬಿಡಲ್ಲ, ಹೊರಗೆ ಕುಂಡ್ರಿಸಿ ಮಾತಾಡಿಸಿ ಕಳಿಸ್ತಾಳಮ್ಮ. ನೀನು ಹೊಸ್ತಾ ಬಂದಿದ್ದೀಯಲ್ಲ ಮಾತಾಡ್ಸೋಣ ಅಂತಂದೇಳಿ ಬಂದಮ್ಮ. ಹೌದಾ, ಬರ್ರಿ ಕೂತ್ಕೊಳ್ರಿ, ಊಟ ಮಾಡಿ ಬರ್ರಿ. ಇಲ್ಲ ಕಣಮ್ಮ, ಊಟ ಆಯ್ತು. ನಾನು ಊಟ ಮಾಡಿನೇ ಕೂತ್ಕೊಂಡಿದ್ದೆ. ನಿಮ್ಮ ಅತ್ತೆ ಅತ್ಲಾಗೆ ಟವಲ್ ಇಟ್ಕೊಂಡು ಓದ್ಲು ನೋಡಿದೆ, ಅದಕ್ಕೆ ನಿನ್ನ ಮಾತಾಡ್ಸೋಣ ಅಂತಂದೇಳಿ ಬಂದಮ್ಮ. ಈಗ ರಂಗಜ್ಜಿನೂ ಬಂದೈತೆ ಭಾಗ್ಯಮ್ಮನ ಮಾತಾಡ್ಸೋಕ್ಕೆ. ಈಗ ಯಾವಾಗ ಬಂದಜ್ಜಿ ನೀನು? ಗೀತಮ್ಮ, ನಾನು ಈಗ ಇವರಜ್ಜಿ ಇವ್ರ ಅತ್ತೆ ಅತ್ಲಾಗೆ ಟವಲ್ ಇಟ್ಕೊಂಡು ಓದ್ಲು. ಯಾರ್ಗ ಈರುಳ್ಳಿ ಪರವಳಿ ಕೊಯ್ಯಕ್ಕೆ ಹೋದಳು. ಅವಳೆ ಅದಕ್ಕೆ ಮನೆಗಿದ್ದಾಳೆ, ಇನ್ಚಾಯ್ಸ್ ಬಂದವಳು ಎಲ್ಲ ಬದುಕು ಮಾಡೋಕ್ಕೆ ಓದ್ಲು. ನಮ್ಮ ಮಾತಾಡ್ಸೋಣ ಹೋಗೋಣ ಹುಡುಗಿನ ಬಂದಿದ್ದರಿಂದ ನಾನು ನೋಡೇ ಇರಲಿಲ್ಲ. ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದೇಳಿ ಬಂದಮ್ಮ. ನಾನು ಅದಕ್ಕೆ ಉಂಡು ಕೂಕೊಂಡಿದ್ದೆ, ನೋಡಿದೆ ಅವಜ್ಜಿ ಅತ್ಲಾಗ ಹೋಗಿದ್ದ. ಅವಜ್ಜಿ ಇದ್ದಾಗ ಬಂದರೆ ಒಳಕ್ಕೂ ಬಿಡಿಸ್ಕೊಂಬಲ್ಲ, ಬಾಗ್ಲಿಕ್ಕೊಂಡು ಒಳಕ್ಕೆ ಒಬ್ಬನು ಬಿಡಿಸ್ಕೊಂಬಲ್ಲ, ಹೊರಗೆ ಕುಂಡ್ರಿಸ್ಕೊಂಡು ಮಾತಾಡಿಸಿ ಯಾತನ ಎಲೆಡ್ಕೆ ಪಲೆಡ್ಕೆ ಕೊಟ್ಟು ಹೊರಗೆ ಕಳ್ಸೋದೆ, ಒಳಕ್ಕೆ ಅಂತ ಬಿಡಲ್ಲ. ಸೊಸೆ ಏನು ಮಾಡುತ್ತೆ ಅಂತಂದರೆ ಅವರಿಲ್ಲ ಊರಿಗೆ ಹೋಗ್ಯವ್ರಿ ಅಂತಂದು ಹೇಳುತ್ತೆ. ಒಳಗೆ ಯಾತನ ಮಾಡ್ತಿದ್ರು ಅವರಿಲ್ಲ ಅಂತಂದಂಬುತ್ತೆ, ಅವ್ರ ಮಾತಾಡೋಕ್ಕೆ ಬಿಡಲ್ಲ ಅವಜ್ಜಿ ಅಂತದು. ಅಕ್ಕ ಕೂತ್ಕೊಳ್ರಿ, ಊಟ ಮಾಡಿ ಬರ್ರಿ, ಇಲ್ಲಾಂದರೆ ಟೀನಾನ ಮಾಡ್ತೀನಿ, ಕೂತ್ಕೊಳ್ರಿ. ಚೆನ್ನಾಗಿದ್ದೀರಾ ನೀವು ಎಲ್ಲನ? ನಾವೇನೋ ಚೆನ್ನಾಗಿದ್ದೀವಮ್ಮೋ. ಹೆಂಗೆ ನೋಡ್ಕೊಂತಾಳಮ್ಮೋ ನಿಮ್ಮ ಅತ್ತೇನು ಸುಮ್ಮನಿರಲ್ಲೋ, ಬೊಂಬಾಯಿ ಅವಳ್ದು ಚೆನ್ನಾಗತ್ತು ಸುಮ್ಮನಿರ್ತಿದ್ದಿಲ್ಲ. ಹೆಂಗಂಗೆ ಸುಮ್ಮನೆ ಇದ್ದಳಮ್ಮ. ನಿನ್ನ ಕರ್ಕೊಂಡೋಗಿ ಮದುವೆಗೆ ಬಂದ್ರೂ ಒಳಗೆ ಬಿಡಿಸ್ಕೊಂಡು ಹೆಂಗೆ ಈರುಳ್ಳಿ ಪರವಳಿ ಕೊಯ್ಯಕ್ಕೆ ಹೋಗ್ಯಾಳೆ. ಬಾರೆ ಹೋಗೋಣ ನಾನು ನೀನು ಇಬ್ರು ಅಂತಂದೇಳಿ ಬದುಕಿ ಕರ್ಕೊಂಡು ಹೋಗ್ಬೇಕಾಯ್ತು. ಹೆಂಗಂಗೆ ಮಂತಕ್ಕೆ ಬಿಟ್ಟೋಗ್ಯಾಳಮ್ಮ ನಿನ್ನ. ಅವಳು ಒಂದೆರಡು ದಿನ ಇಳುವು ಬಳುವು ನೋಡ್ತಾಳೆ, ಏನಾನ ಆದಾಯ ಬರಂಗಿದ್ರೆ ಸುಮ್ಮನಿರ್ತಾಳೆ, ಇಲ್ದಿದ್ರೆ ಅವಳು ಗಲಾಟೆ ಮಾಡ್ತಾಳೆ ಅಂತಳವಳು. ಅವಾಗಿಂದ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ, ಕೂಕಳ್ರಿ. ಬರಮ್ಮ ನೀನು ಕೂಕ ಬರಮ್ಮ. ನಿಮ್ಮ ಅತ್ತೇನ ಇದ್ರ ಮೇಲೆ ಮನಿಕೆಮದು ಮಂಚದ ಮೇಲೆ ಎಂಥ ಚೆನ್ನಾಗಿ ಕೊತ್ತು ಮುಂಚೆ ಎಲ್ಲ ನೆಲೆಲ್ಲ ಒರೆಸಿ ಎಂಥ ಚೆನ್ನಾಗಿ ಇಕ್ಕೊಂಡಿದ್ಯಮ್ಮ ಮನೇನಂತೂ ನಚ್ಚುಕಟ್ಟಾಗಿ. ಹಿಂಗೆ ನೋಡಿ ಸಂತೋಷ ಆಗುತ್ತೆ, ಎಷ್ಟು ಕ್ಲೀನಾಗಿ ಇಕ್ಕೊಂಡಿದ್ಯಾ, ಬೋಲ್ ಚೆನ್ನಾಗಿ ಇಕ್ಕೊಂಡಿದ್ಯಮ್ಮ ಮನೇನೆ. ಇಲ್ಲ ನೀವು ಕೂಕಳೆ ಆಂಟಿ, ನಾನು ಇಲ್ಲೇ ಕೆಳಗೆ ಕೂತ್ಕೊಂತೀನಿ, ಕೂತ್ಕೊಳ್ರಿ, ಪರವಾಗಿಲ್ಲ ನನಗೆ. ಅಲ್ಲ ಕಣಮ್ಮ, ನೀವು ಎಷ್ಟು ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮಗಳು, ತಂದೆ ತಾಯಿ ಎಲ್ಲ ಇದ್ದಾರೆ. ನಿಮ್ದು ಯಾವ ಊರು? ಆಂಟಿ, ನನಗೂ ಅಕ್ಕ ತಂಗಿ ಅಣ್ಣ ತಮ್ಮಗಳು ಎಲ್ಲರೂ ಇದ್ದಾರೆ, ತಂದೆ ತಾಯಿ ಎಲ್ಲರೂ ಇದ್ದಾರೆ, ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ. ನಾನು ಓದ್ತಾ ಇದ್ದೆ, ಇಬ್ಬರು ನಾನು ಇವರು ಒಂದೇ ಕ್ಲಾಸಲ್ಲಿ ಓದ್ತಿದ್ವಿ. ಇಷ್ಟಪಟ್ಟು ಮದುವೆ ಆದ್ವಿ. ಹೆಂಗ ನಮ್ಮ ಅತ್ತೆ ಒಳ್ಳೇದು, ಏನೂ ಅಂಬಲಿಲ್ಲ. ಬಂದ್ರೂ ಏನೋ ಅನ್ನುತ್ತೇನೋ ಅಂತಂದು ಹೇಳಿ ಅಂದ್ಕೊಂಡಿದ್ವಿ. ಚೆನ್ನಾಗಿ ಕೇಳಿದ್ದು ನಮ್ಮ ಅತ್ತೆ ಏನು ಅಂದಿಲ್ಲ. ಬಂದಂಗಿದ್ದ ಭಾಳ ಚೆನ್ನಾಗಿ ನೋಡ್ಕೊಂತೈತಿ. ಇನ್ನೇನು ಮಾಡಬೇಡ, ಮನೆಗೆ ಇಷ್ಟ ಅಡಿಗೆ ಕಸ ಮುಸ್ರೆ ಮಾಡ್ಕೊಂಡು ಮನೆ ತೆಗಿರಮ್ಮ ಓದ್ಕೊಂಡು ಅಂತಂದೇಳಿ ಹೇಳುತ್ತೆ. ನಮ್ಮ ಅತ್ತೆ ಏನು ಅಂಬಲ್ಲ. ಹೊಲ ಮನೆ ಎಲ್ಲ ಐತೆ ನಮ್ಮ ನಿಮ್ಮದು? ಆಂಟಿ, ನಾವು ಇಬ್ಬರೇ ಹೆಣ್ಮಕ್ಳು. ಹೊಸದೊಂದು ಮನೆ ಐತೆ, ಒಂದು 6 ಎಕರೆ ಜಮೀನು ಐತೆ. ಈಗ ನಾನು ನನ್ನ ತಂಗಿ ಇಬ್ಬರೇ ಇರೋದು. ಅವಳು ಓದ್ತಾ ಇದ್ದಾಳೆ, ನಾನು ಓದ್ತಾ ಇದ್ದೀನಿ. ನಮಗೆ ಗಂಡು ಮಕ್ಕಳಿಲ್ಲ. ಹೊಸದು ಮನೆ ಕಟ್ಟಿದ್ದೀವಿ, 2 ಇಯರು. ಅಪ್ಪ ಅಮ್ಮ ಇದ್ದಾರೆ. ಹೆಂಗ ಹುಡುಗ ಸರಿಯಾದಕ್ಕಿನೇ ಆರ್ಸೈತನ್ ಬಿಡಮ್ಮ. ಹೆಂಗ 6 ಎಕರೆ ಜಮೀನು ಐತಿ ಅಂತಂದಂತೀಯ, 3 ಎಕರೆ ಜಮೀನು ಬತ್ತೈತೆ, ಹೊಸದು ಮನೆ ಐತಿ ಅಂತಂದಂತೀಯ, ಮನೇನು ಬತ್ತೈತೆ ಹೇಳಮ್ಮೋ. ಅದಕ್ಕೆ ನಿಮ್ಮ ಅತ್ತೆ ಸುಮ್ಮನಿರೋದು, ಆದಾಯ ಬರಂಗಿರೋದಕ್ಕೇನೆ. ಮುಂದೊಂದು ದಿನ ನನ್ನ ಮಗ್ಗೆ ಆಗುತ್ತೆ ಎಲ್ಲ ನಮ್ಮ ತಂದೇಳಿ. ಇಲ್ದಿದ್ರೆ ಅವಳೆ ಬಾ ಹೋಗೋಣ ಕೂಲಿನ, ಬಂದಿದೀಯ ನೀನು ಹೇಳಿ ಕೇಳಿ ಮದುವೆ ಆಗಿಲ್ಲ ಅಂತಂದೇಳಿ ನಿನ್ನ ಗಲಾಟೆ ಮಾಡಾಳು. ನಮ್ಮ ಅತ್ತೆ ಹೇಳ್ತಿತ್ತು, ನೀವೇನು ಗಾಳಿ ಗಂಟ್ಲು ಗೀತಮ್ಮ ಅಂತಂದೇಳಿ ಇದ್ದಾಳೆ, ಹೊಸ ಬೇಡ ಅಂತಂದೇಳಿ ಅಂತಿತ್ತು ನಮ್ಮ ಅತ್ತೆ. ನಿಮ್ಮನ್ನೇ ಏನೋ ಅಲ್ಲ ನೋಡ್ರಂಗಜ್ಜಿ, ನನ್ನ ಆಲೆನೇ ಗಾಳಿ ಗಂಟ್ಲು ಗೀತಮ್ಮ ಅಂತಂದಿಕ್ಕಿರೋದ. ನಾನೇನು ಗಾಳಿ ಗಂಟ್ಲು ತಂದಿಕ್ಕಿದ್ದೀನಿ, ಆಲೆ 3 ದಿನ ಆಗಿಲ್ಲ ಸೊಸೆ ಬಂದು, ಆಲೆ ಸೊಸೆಗೆ ಪಿಟಿಂಗ್ ಇಕ್ಕಿರೋದ ನೋಡು ರಂಗಜ್ಜಿ. ಆಮೇಲೆ ಇನ್ನೊಬ್ರು ಯಾರೋ ರಂಕುಲ್ ರಟ್ಟೆ ರಂಗಮ್ಮ ಇದ್ದಾಳೆ, ಅವರೆಲ್ಲ ಕೇಳಕ್ಕೆ ಹೋಗ್ಬೇಡ, ಅವರು ನಾನು ಇಲ್ದಾಗ ಬಂದು ಅದಿದು ಕತೆ ಹೇಳಕ್ಕೆ ಹೋಗ್ತಾರೆ ಅಂತಂದೇಳಿ ನಮ್ಮ ಅತ್ತೆ ಅಂತಿತ್ತು. ನೀವೇನೋ ರಂಗಜ್ಜಿ ಅಂದರೆ ನೋಡಿ ಗೀತಮ್ಮ, ಇವಳಿಗೆ ಏಟಿದ್ದತ್ತು ಆಲೇನೆ ನನ್ನ ಮೇಲೂ
ಇಲ್ದವೆಲ್ಲ ಹೇಳಿರೋದ ನೋಡಿ ಆಕೆ ಮದ ನೆನೆ ಮನೆ ಬಂದಿರಲ್ಲ ಅವಳು ಏನು ಅಂದ್ಕೋಬೇಕು ಹೇಳಿ. ನಾವು ಅದಕ್ಕಿಂತ ಜೋರಾಗಿ ಹೇಳೋಗ್ಬೇಕು ಇವಳಿಗೆ. ಮುಂದಾಗೇನೆ ನೆರೆಹೊರೆ ಮನೆಗೆ ಅಕ್ಕಪಕ್ಕದ ಮನೆಯವರು ಏನು ತಿಂತಾರೋ ಅಂತಂದೇಳಿ ಸೊಸೆಗೆ ಹೇಳೋಗಿರೋದ. ಇನ್ನು ಎಲ್ಲರೂ ಒಳ್ಳೆರಮ್ಮ ಚೆನ್ನಾಗಿ ಇತ್ಕೊಂಡು ಹೋಗು ಅಂತಂದೇಳಿ ಹೇಳ್ಬೇಕಾ ನೋಡಮ್ಮ ಇವಳ ಹೇಳ್ತಿದ್ದತ್ತು. ನಾವು ಅವಳಿಗಿಂತ ಜೋರಾಗಿ ಫಿಟ್ಟಿಂಗ್ ಇಕ್ಕೋಬೇಕು. ಆ ಕಡೆ ಸರೋಜಮ್ಮನ ಬಂದ್ಲು ಮಾತಾಡ್ಸೋಕ್ಕೆ ಅಂತಂದೇಳಿ. ಏನು ನೀವು ಬಂದಿದ್ದ ನೋಡಿನಲ್ಲ ನಾನು ಬಂದಮ್ಮ. ಅವ್ರ ಅತ್ತೆ ಎತ್ತಾಗ ಓದ್ಲಲ್ಲ, ನಾವು ಅವ್ರ ಅತ್ತಿದ್ದಾಗ ಬಂದರೆ ಮಾತಾಡೋಕ್ಕೆ ಬಿಡಲ್ಲ. ಹ್ಞೂ ಚೆನ್ನಾಗದಾರ ಬಿಡು, ಒಳಗೇನೋ ಮಾಡ್ತಾರೆ, ಅವಳು ಯಾವಾಗ ಬರೋಂಗಿಲ್ಲ ಅಂತಂದಂಬಳು. ಆಕೆ ಎತ್ತಾಗ ಓದ್ಲಲ್ಲ, ಈರುಳ್ಳಿ ಪರಳಿ ಕೊಯ್ಯಲ್ಲ ಈರುಳ್ಳಿ ಹಾಸ್ಕಾಗಿನ. ಅದಕ್ಕೆ ನಾನು ಮಾತಾಡ್ಸೋಗೋಣ, ನೀವು ಬೇರೆ ಬಂದ್ರಲ್ಲ ಮಾತಾಡ್ಸೋಣ ಅಂತಂದೇಳಿ ಬಂದ್ವಿ. ಅಲ್ಲ ನೋಡಿ ಸರೋಜಮ್ಮ, ಮೊನ್ನೆ ಬಂದಿರೋ ಪಿಳ್ಳೆಕೋಟೆಗೆ ಅವಳು ಗಾಳಿ ಗಂಟ್ಲು ಗೀತಮ್ಮ, ರಂಕುಲ್ ರಟ್ಟ ರಂಗಮ್ಮ ಅವರವೆಲ್ಲ ಮಾತು ಕೇಳಬೇಡ, ನೆರೆವರಿಯಾಗೆ ಅವ್ರು ಒಳ್ಳೆಯರಲ್ಲ, ನೀನು ಬಾಕ್ಲಿಕ್ಕೆಂಡು ಮನೆಯಾಗಿರು ನೆಲಪಲ ಒರೆಸ್ಕೊಂಡು ಅಂತಂದೇಳಿ ಹೋಗಿರೋಳು. ಯಾ ಮನಸ್ತಿ ಅವಳು ಅವಳೇನು ಸುಮ್ಕಿರ ಅಂತಾಳಲ್ಲ ನೋಡಿ. ನಮ್ಮನ್ನ ಹಿಂಗಂತಂದೇ ಹೇಳಿರೋದ. ಹೊಸನು ನಿನ್ನೇನು ಹೇಳೋಳ ಕಣ ಸರೋಜಮ್ಮ ಇವಳು. ಅಮ್ಮ ನಿಮ್ಮ ಅತ್ತೆ ಎಲ್ಲರಕ್ಕೆ ಒಳ್ಳೇದು ಅಂತಂದೇಳಿ ಅಂದ್ಕೋಬೇಡ. ನೀನಿನ್ನ ಹೊರಗೊಂದು ಕಾಲು ಒಳಗೊಂದು ಕಾಲು ಅದಕ್ಕೆ ಸುಮ್ಕೈದಳೆನೆಲ್ಲ ಒರೆಸ್ಕೊಂಡು ಮನೆ ತೆಗಿರು ಅಂತಂದೇಳಿ. ಅಕ್ಕ ಅವಳೇನಿಲ್ಲ, ಗ್ರಾಚಾರ ಬಿಡಿಸ್ತಾಳೆ. ನೀನು ಸುಮಾರಾದರ ಆಗಿಬಿಟ್ರೆ ನೆಲ ತೊಳೆ ಕಿಕ್ಕೊಂಡು ಕಸ ಬಸ ಕಿಕ್ಕೊಂತಾಳೆ. ಯಾತದನು ನಿನ್ನ ಹಿಂಗೆ ನೋಡ್ಕೊಂಬಲ್ಲ, ನೋಡ್ತಾಳೆ ಅವಳು. ಆದಾಯ ನಷ್ಟನ ಆದಾಯ ಬರೋಂಗಿದ್ರೆ ನೀವೇನಿಬ್ಬರೇ ಹೆಣ್ಣು ಹುಡುಗರು ಇಟ್ಟು ಅಲ್ಲಿ ಸಿಗುತ್ತೆ ಮನೆ ಸಿಗುತ್ತೆ ನನ್ನ ಮಗ್ಗ ಆಗುತ್ತೆ ಅಂತಂದೇಳಿ ಸುಮ್ಮನೆ ಇದ್ದಾಳೆ. ಇಲ್ದಿದ್ರೆ ಅವಳೆ ಬಜಾರಿ ಕಣಮ್ಮ ತಾಯಿ ನಿಮ್ಮ ಅತ್ತೆ. ಇಲ್ಲ ಕಣಂಟಿ, ಯಾವಾಗ ನಮ್ಮ ಬಂದು ಇಷ್ಟು ದಿವಸ ಆಗೈತೆ, ಯಾವತ್ತು ಬೈದಿಲ್ಲ ಅಂತಾರೆ ಇಂತಾರು. ಹೋಗಿ ಮದುವೆಯಾಗಿ ಬಂದೆ, ನಮ್ಮನ್ನು ಹೇಳಿಲ್ಲ ಕೇಳಲಿಲ್ಲ, ಇರೋ ನಮ್ಮ ಮಗನ ಅಂತಂದೇಳಿ. ಏನೋ ಆಯ್ತು ಬಿಡಮ್ಮ, ಓದ್ಕೊಂಡು ನೆಲ ಕಸ ಮುಸ್ರೆ ಮಾಡ್ಕೊಂಡು ಮನೆ ತೆಗಿರು, ಬಾಕ್ಲಿಕ್ಕೊಂಡು ಮನೆ ತೆಗಿರು ಅಂತಂದೇಳಿ ಹೇಳೋತಷ್ಟೇ. ಅಷ್ಟು ಬಿಟ್ಟರೆ ನಮ್ಮ ಅತ್ತೆ ಏನು ಕೆಟ್ಟದಾಗಿ ಏನು ಮಾತೇ ಆಡಲಿಲ್ಲ. ಚೆನ್ನಾಗಿ ನೋಡ್ಕೊಂತೈತೆ ಹೇಳು ನಮ್ಮ ಅತ್ತೆನೂ. ಅಮ್ಮ ನಿಮ್ಮ ಅತ್ತೆ ಆದಾಯ ನೋಡ್ತಾಕಣಮ್ಮ. ನೀನು ಹಂಗಂದ್ಕೊಂಡಿದೀಯ, ನಾನು ನೆನ್ನೆ ಮನೆ ಬಂದಿದ್ದೀಯ. ನಿಮ್ಮ ಅತ್ತೆ ಏನು ಆದಾಯ ಇಲ್ದಲೆ ಗೌಡ ಊರು ಮುಂದಕ್ಕೆ ಬರಲ್ಲ ಅಂತಂದೇಳಿ ಆದಾಯ ನೋಡೋದು ಇನ್ಕಮ್ ಬರ್ಬೇಕು ನಿಮ್ಮ ಅತ್ತಿಗೆ. ಅದಕ್ಕೆ ಹೇಳೋಗೇಳು ಹಿಂಗೊಂದು 2 ದಿವಸ ಚೆನ್ನಾಗಿದ್ರೆ ಸೊಸೆ ಹೋಗಿ ಇನ್ನೇನು ಒಡವೆ ಹೊಸ ದುಡ್ಡು ಕಾಸು ಅವ್ರ ಅಪ್ಪ ಮನೆಯಿಂದ ಎಲ್ಲ ಇಸ್ಕೊಂಬತ್ತಾಳೆ, ಚೆನ್ನಾಗಿರ್ತೀವಿ ನಾವು ಎಲ್ಲರಿಗಿಂತ ಮುಂದಕ್ಕೆ ಹೋಗ್ತೀವಿ ಅಂತಂದೇಳಿ ಹೇಳೋಳು ಅಷ್ಟೇ. ನೀನು ಇನ್ನು ನೋಡು ಗೊತ್ತಾಗುತ್ತೆ. ನಾನು ನೆನ್ನೆ ಮನೆ ಅಲ್ಲ ನಿನಗೆ ಹಂಗೆ ಅನ್ನಿಸ್ತೈತೆ ನಮ್ಮ ಅತ್ತೆ ಎಷ್ಟು ಒಳ್ಳೇದು ಅಂತಂದೇಳಿ. ಮತ್ತೆ ಹಂಗೇನು ಅನ್ಸಲ್ಲ ನನಗೆ. ಒಂಚೂರು ಏನು ಅಡುಗೆ ಪಡಿಗೆ ಅಷ್ಟೊಂದು ಹಾಕಿ ಮಾಡೋಕ್ಕೆ ಬರಲಿಲ್ಲ. ಬೆಳಗ್ಗೆಯಿಂದ ನಮ್ಮ ಅತ್ತೆನೂ ನನ್ನ ಜೊತೆಗೆ ಎಲ್ಲ ಅಡುಗೆ ಎಲ್ಲ ಮಾಡ್ತು. ಇಷ್ಟು ಹಾಕು, ಇಷ್ಟು ಖಾರ ಹಾಕು, ಇಷ್ಟು ಉಪ್ಪು ಹಾಕು, ಹಿಂಗೆ ಸಾರು ಮಾಡು ಮುದ್ದೆ ಮಾಡು ಅಂತಂದೇಳಿ ಹೇಳ್ತಿತ್ತು. ನಾನು ಯಾವಾಗಲೂ ಕಾಲೇಜಿಗೆ ಹೋಗ್ಕೊಂಡಿದ್ನಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ. ನಮ್ಮ ಅತ್ತೆನೇ ಮಾಡ್ತು, ನನಗೆ ಎಲ್ಲ ಹೇಳ್ಕೊಡ್ತು. ಹಂಗೇನು ಅನ್ನಿಸ್ಲಿಲ್ಲಪ್ಪ, ಒಳ್ಳೆಯವೇ ಮಾತಾಡ್ತೈತೆ ನಮ್ಮ ಅತ್ತೆ. ನೀವು ಹಂಗೆ ಅಂಬ್ತಿದ್ದೀರ, ದಿನ ಕಳ್ದಂಗೆ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತಂದೇಳಿ. ಇವತ್ತು ಹೆಂಗೆ ಭಾಳ ಚೆನ್ನಾಗಿ ನೀಟಾಗಿ ನೆಲ ಒರೆಸಿ ಎಷ್ಟು ಚೆನ್ನಾಗೈತಮ್ಮ. ಚೆನ್ನಾಗಿ ಕೂತ್ಕೊಂಬ ನಮ್ಮಂಗೈತೆ ಹಂಗೇನೆ ಎಷ್ಟು ಚೆನ್ನಾಗೈತೆ. ನಿಮ್ಮ ಅತ್ತೆ ಏನಿಲ್ಲ, ದಿನ ಬಿಟ್ಟು ಕೂಲಿ ಹೋಗ್ತಿದ್ಲು, ಹಿಂಗೆ ಅಚ್ಚುಕಟ್ಟಾಗಿ ಇಕ್ಕೊಂತಿರ್ಲಿಲ್ಲ. ಭಾಳ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇಕ್ಕೊಂಡಿದ್ದೆ. ಹಂಗೆ ಪಾತ್ರೆ ಚಂಬು ಎಲ್ಲ ಬೆಳಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಎಷ್ಟು ಚೆನ್ನಾಗೈತಮ್ಮ. ಭಾಳ ಚೆನ್ನಾಗಿ ನೀಟಾಗಿ ಇಕ್ಕೊಂಡಿದ್ಯಮ್ಮ ಮನೇನೆ. ಮತ್ತು ನಿಮ್ಮಮ್ಮಯ್ಯ ನಿನ್ನ ನೋಡೋಕ್ಕೆ ಬರಬೇಕಾಗಿತ್ತಲ್ಲ, ಬರಲೇ ಇಲ್ಲ. ನೀನು ಮದುವೆ ಆದಾಗಿಂದ ಒಳಗೆ ಇದ್ದೀಯಮ್ಮ, ಹೊರಕನ ಬಂದಿಲ್ಲಲ್ಲ ತಾಯಿ ನೋಡೋಣಂದ್ರೆ ನೀನು. ಇಲ್ಲ ಫೋನ್ ಮಾಡಿಸಿತ್ತು ನಮ್ಮ ಅತ್ತೆ, ನಾನು ನೀವು ಬರ್ರಿ ಅಂತಂದೇಳಿ ಹೇಳ್ತಿತ್ತು. ಬರ್ತಾರೆ ನಮ್ಮಪ್ಪ ನಮ್ಮಮ್ಮನೂ ಫೋನ್ ಮಾಡಿಸಿತ್ತು. ನಮ್ಮ ಮನೆ ಹತ್ತಿಗೆ ಫೋನ್ ಮಾಡಿ ಮಾತಾಡ್ತು. ಏನೋ ಆಗೈತೆ ಹೋಗೈತೆ ಬರ್ರಿ, ನಾವು ನೀವು ಚೆನ್ನಾಗಿರೋಣ, ಬಂದು ನಮ್ಮ ಮನೆಗೆ ಬಂದು ನಾವು ಏನು ಮಾಡಿರ್ತೀವಿ ಅದನ್ನು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದೇಳಿ ನಮ್ಮ ಅತ್ತೆ ಫೋನ್ ಮಾಡಿಸಿತ್ತು. ನೋಡಿ ಹಂಗೆ ಅಗ್ರಾಡೋಣ ಅವತ್ತು ಹಂಗೇನೆ ಕೇಳ್ದೆ ನಮ್ಮ ಹುಡುಗ ಇಂಥ ಕೆಲಸ ಮಾಡೇನೆ ಅಂತಳೋ ಏನು ಕತ್ತೀಯೋ ಅಂತಂದೇಳಿ ಹಂಗೆ ಮಾತಾಡ್ತಿದ್ಲು. ಇವಾಗ ನೋಡಿ ಅವಳೇ ಫೋನ್ ಮಾಡಿಸಿದ್ದಾಳೆ ನೋಡಿ. ಅವತ್ತು ಹಂಗಮ್ ತಗೋದ್ರಿಕೆ ಅಂತಿದ್ಲು ಹಂಗೇನೆ. ಇವಾಗ ನೋಡಿ ರಾಲೆ ಅವ್ರ ಅಪ್ಪ ಅಮ್ಮಗೆ ಇವಳೇ ಫೋನ್ ಮಾಡಿಸಿದ್ದಾಳೆ. ಈ ಹುಡುಗಿ ಅವತ್ತು ಬಂದಾಗಿದ್ದೆ ಹೊರಕ್ಕೆ ಹೊಲ್ಟಿಲ್ಲಮ್ಮ ಹಂಗೇನೆ. ಅಮ್ಮ ಆದಾಯ ಬರಂಗಿದ್ರೆ ಎಲ್ಲರಷ್ಟೇ. ಇವಾಗ ಕೇಳ್ಕೊಳದಳೆ, ನೀವೇಷ್ಟು ಜನ ಅಣ್ಣ ತಮ್ಮಗಳೇಸು ಅಕ್ಕ ತಂಗಿ ರೇಟು ಒಲೆ ಇಟ್ಟು ಮನೆ ಇಟ್ಟು ಅಂತನ. ಅದಕ್ಕೆ ಸುಮ್ಕಾಗಿ ಹೇಳು ಅವಜ್ಜಿ. ಸೈ ನೀನು ಮದುವೆದಾಗಿಂದ ಇಲ್ಲೇ ಇದೆಯಮ್ಮ, ಪಿಕ್ಚರ್ಗೆ ಹೋಗೋದ, ಯಾರ ಮನೆಗನ ನೆಂಟರ ಮನೆಗಳಿಗೆ ಹೋಗಿ ಬರೋದ ಮಾಡಂಗಿಲ್ಲ, ಒಳಗೆ ಸೇರ್ಕೊಂಡಿದೆಯಮ್ಮ ನೀನು ಹಿಂದಿನ ಕಾಲರಂಗೆ. ಇಲ್ಲ ಹೋಗ್ಬೇಕು, ನನಗೆ ಎಕ್ಸಾಮ್ ಇದ್ದು ಅದಕ್ಕೆ ಓದ್ಕೊಂತ ಇದ್ದೆ, ಹೋಗಿ ಬರಬೇಕು. ನಮ್ಮರು ಎಲ್ಲ ಫೋನ್ ಮಾಡಿದ್ರು ಹೋಗಿ ಬರಬೇಕು. ನೋಡಮ್ಮ ನೀನು ನಿನ್ನ ಗಂಡು ಕರ್ಕೊಂಡು ಒಂದು 2 ದಿನ ಎಲ್ಲ ಫ್ರೀ ಬಸ್ಸಮ್ಮ. ನಿನಗೆ ಆಧಾರ್ ಕಾರ್ಡ್ ನಿನ್ನ ಗಂಡು ಒಬ್ಬನಿಗೆ ಬಸ್ ಹಚ್ಚಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಇವನ್ನ ನೋಡೋಂಥ ಪ್ಲೇಸ್ಗಳಿಗೆಲ್ಲ ಗನ್ಮಾಗಿ ಹೋಗಿ ಬರ್ಬೋದಮ್ಮ. ಹೊಸ್ತಾಗ ಮದುವೆಗಿದೆಯಾ ಏನು ನೀನು ಒಳಗೆ ಸೇರ್ಕೊಂಡು ಹಂಗೆ ಮುತ್ಕಿದ್ದಂಗೆ ಇದೆಯಮ್ಮ. ಇಲ್ಲ ಕಣಂಟಿ ಹೇಳಿದರೆ ಹೋಗಬೇಕು, ನಾನು ನಮ್ಮ ಮನೆಯವರು ಹೋಗಬೇಕು. ನಮ್ಮ ಅತ್ತೆ ಇನ್ನೊಂದು 2 ದಿವಸ ಬಿಟ್ಟು ಹೋಗೋರಂತೆ ಇರ್ರಿ. ನಿಮ್ಮಪ್ಪಯ್ಯ ನಿಮ್ಮಮ್ಮನೂ ಬರ್ತಾರೆ, ಬಂದಮೇಲೆ ನೀವು ಅವ್ರ ಮನೆಗೆ ಹೋಗಿ ಹಂಗೇನೆ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಹೋಗಿ ಬರುವಂತೆ ಅಂತಂದೇಳಿ ನಮ್ಮ ಅತ್ತೆ ಹೇಳ್ತಾ. ಅದಕ್ಕೆ ಸುಮ್ಮನಾಗಿದ್ದೀನಿ. ನಮ್ಮ ಅತ್ತೆ ಮಂತೆ ಇರೋದಿಲ್ಲ ನೋಡು, ಕೂಲಿ ಹೋಗ್ಬಿಟ್ಟೈತೆ. ನಮ್ಮ ಅತ್ತೆ ನಮಗಾಗಿ ಹೆಂಗೆ ಮಾಡ್ತೈತೆ ಒಳ್ಳೇದು ಅನಿಸುತ್ತೆ. ನೀವೆಲ್ಲ ಹಿಂಗೆ ಹೇಳ್ತೀರಿ ನಮ್ಮ ಅತ್ತೆ ಬಗ್ಗೆ, ಮುಂದೆ ಹೆಂಗೋ ಗೊತ್ತಿಲ್ಲ. ಹೆಂಗ ಸದ್ಯಕ್ಕೆ ನೀನು ಒಳ್ಳೆಯರು ಅಂತಂದು ಹೇಳ್ತೀಯ, ನಿನಗೆ ಮುಂದಕ್ಕೆ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ನಿಮ್ಮ ಅತ್ತೆ ಹೆಂಗೆ ಅಂತಂದು ಹೇಳಿ. ನಾವೆಲ್ಲ ನೋಡಿದ್ದೀವಿ, ನಾವು ಈ ವರ್ಷ ನೋಡಿರೋದೆ ನಿಮ್ಮ ಅತ್ತೆನೇ. ನಿಮ್ಮ ಅತ್ತೇನೋ ಸುಮಾರದಾಳ ಮನಸ್ತಿ ಅಲ್ಲ, ಸುಮ್ಮನೆ ಇರ್ತಿದ್ದಿಲ್ಲ ನಿಮ್ಮ ಅತ್ತೆ. ನಿನ್ನವೆಲ್ಲ ಹೇಳುಗಳು ತಿಳ್ಕಡೈತೆ. ಅದಕ್ಕೆ ಸುಮ್ಕಾಗಲ್ಲ, ಒಂದು 2 ದಿವಸ ನೋಡು ನಿಮ್ಮ ಅತ್ತೆನೇ, ಆಮೇಲೆ ಹೆಂಗೆ ಬಾಯ್ ಮಾಡುತ್ತೆ ಅಂತಂದಂಬದ. ಇಲ್ಲಿ ಮಾತಾಡಿದರೆ ಊರು ಮುಂದಕ್ಕೆ ಕೇಳಿಸ್ತೈತೆ, ಹಂಗೆ ಬಾಯ್ ಮಾಡ್ತೈತಿ ನಿಮ್ಮ ಅತ್ತೆ. ಕುಟೆ ಯಾರನ ಕ್ಯಾತಿಗೆ ಹೋದರು ಗೆದ್ದು ಬರೋಕೆ ಉಂಟೆ,
ನಿಮ್ಮ ಅತ್ತೆನೇ ಕಣೆ ತಾಯಿ ಗೆಲ್ಲದು. ನಿಮ್ಮ ಅತ್ತೆನ ಸುಮಾರದ ಅತ್ತೆ ಅಲ್ಲ, ಆದರೂ ಸುಮ್ಮನೆ ಐತೆ ಅಂದರೆ ಏನೋ ಉದ್ದೇಶ ಇದ್ದೇ ಇರುತ್ತೆ. ಆಂಟಿ ಬರೀ ಈಟ ತಕ ಕುತ್ಕೊಂಡು ಮಾತಾಡಿದ್ದೆ ಆತು, ಟೀಗಿ ಕುಡಿದು ಹೋಗ್ರಂತೆ ಇರು. ಏ ಬಿಡಮ್ಮ, ಇದೇ ತಾನೇ ಉಂಡಿದ್ವಿ ನಾವು. ಈಟಕ್ಕೆಲ್ಲ ಏನು ಕುಡಿಯಲ್ಲ ಏನಿಲ್ಲ. ಇನ್ನೂ ಒಂದು 3-4 ಗಂಟೆ ಬೇಕು ಟೀ ಕುಡಿಯೋಕ್ಕಾಗಲ್ಲ. ಟೀ ಪೈ ಕುಡಿಯಲ್ಲ ಏನಿಲ್ಲ. ನಾವು ಮಾತಾಡಿಸ್ಕೊಂಡು ಹೋಗೋಣ ನಮ್ಮ ತಂದು ಹೇಳಿ ಬಂದ್ವಮ್ಮ. ಹೆಂಗ ಬಾಗ್ಲು ತೆಗ್ದಿತ್ತು, ಬಾಗ್ಲು ಇಕ್ಕೊಂಡಿರು, ಯಾರನ್ನೂ ಒಳಗೆ ಬಿಡಿಸ್ಕೊಬೇಡ ಅಂತ ಹೇಳೋಗ್ಬೇಕಾಗಿತ್ತು ನಿಮ್ಮ ಅತ್ತೆ. ಹಂಗೆ ಕಣಂಟಿ ಹೇಳೋಗಿದ್ದು, ನನಗೆ ಬಾಗಿಲು ಇಕ್ಕೊಂಡು ಇರೋಕ್ಕಾಗ್ತಿದ್ದಿಲ್ಲ, ಮರ್ತುಬಿಟ್ಟೆ ನಾನು ಬಾಗ್ಲಿಕ್ಕದ. ಅದಕ್ಕೆ ನೀವು ಬಂದಿದ್ದೀರಾ, ಮುಂಚೆಗೆ ಹಂಗೆ ಅಂತಿತ್ತು ನಮ್ಮ ಅತ್ತೆ ಬಾಗ್ಲಿಕ್ಕೊಂಡಿರೋ ಅಂತಾನೆ. ನೋಡ್ರಂಗಜ್ಜಿ, ನಾನು ಹೇಳಿಲ್ವೇ ಈ ಅಮ್ಮ ಎಲ್ಲ ಪಾಠ ಮಾಡಿ ಹೋಗ್ತಾಳೆ ಅಂತಂದೇಳಿ. ಹಂಗೆ ಪಾಠ ಮಾಡಿ ಹೋಗಿದ್ದಾಳೆ. ನಡಿ ಹೋಗೋಣ, ನಮಗೆ ಹಾಕ್ಬೇಕು, ಅವರೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅತ್ತೆ ಮನೆ ಸೊಸೆ ಕೊಟ್ಟೆ ಹೆಂಗೆ ಮಾತಾಡ್ತಾರೆ ಅಂತ. ನೆರೆಹೊರೆಯವರು ಕೆಟ್ಟೋ ಸಾಕು ನೋಡೇವು ಅಂತಂದೇಳಿ ಕಾದ್ಕೊಂಡಿರ್ತಾರೆ. ನಾವು ನಮ್ಮನೆ ಇದಕ್ಕೆ ನಾವು ಬಾಳಬೇಕು. ನಮ್ಮ ಅತ್ತೆಗೆ ಒಳ್ಳೆಯರಾದರೆ ನಾವು ಒಳ್ಳೆಯರಾಗಿರ್ತೀವಿ. ಇವ್ರು ಹೇಳ್ತಿರ್ತಾರೆ ನಿಮ್ಮ ಅತ್ತೆ ಹಂಗೆ ಹಿಂಗೆ ಅಂತಂದೇಳಿ. ನಾವು ಅವ್ರಿವ್ರ ಮಾತು ಕಟ್ಕೊಂಡು ನಮ್ಮ ಅತ್ತೆನೇ ನಾವು ಬೈತಾ ಇದ್ದರೆ ನಮ್ಮ ಅತ್ತೆ ನಮ್ಮನ್ನು ಬೈತಲೇ ಇರುತ್ತೆ. ಹಂಗಾಗಿ ನಾವು ಚೆನ್ನಾಗಿದ್ರೆ ನಮ್ಮ ಅತ್ತೆನೂ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಕಂಡವ್ರ ಮಾತಾ ಕೇಳಬಾರ್ದು. ನಮ್ಮ ಮನೆ ಚೆನ್ನಾಗಿರ್ಬೇಕಂತಂದರೆ ನಾವು ಅವರು ಚೆನ್ನಾಗಿರ್ಬೇಕು. ಹಿಂಗೆ ಹೇಳೋರು ಊರು ತುಂಬ ಇದ್ದೇ ಇರ್ತಾರೆ. ನಿಮ್ಮೂರಾಗೂ ಇಂಥವ್ರು ಇದ್ದರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು.